ಕಂದ, ನೀನು ಯಾವತ್ತೂ ಯಾವ ವಿಷಯನೂ ನನ್ನ ಹತ್ರ ಮುಚ್ಚಿಟ್ಟಿಲ್ಲ, ಮುಚ್ಚಿಡೋದು ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲೋ ಮರ್ತಿದ್ಯಾ ಅನ್ಸುತ್ತೆ. ನಿನ್ನೆ ಕಾಲೇಜಲ್ಲಿ ಏನಾಯ್ತು? ನೀನು ಟ್ರಿಪ್ಪಿಗೆ ಹೋಗಿಲ್ಲ ಅಂತಾನೂ ನಮ್ಗೆ ಗೊತ್ತು, ನೀನು ನಿನ್ನ ಫ್ರೆಂಡ್ಸ್ ಎಲ್ಲ ನಿನ್ನೆ ಕಾಲೇಜಲ್ಲಿ ಇದ್ರಿ ಅಂತಾನೂ ನಮ್ಗೆ ಗೊತ್ತು. ಸೊ ವಾಟ್ ಐ ಟೆಲ್ಲಿಂಗ್ ಈಸ್ ಮಾವ, ನಾನು ಮಾತು ಶುರು ಮಾಡೋಕ್ಕೆ ಮುಂಚೆ ನೀವು ಮಾತು ಶುರು ಮಾಡಬೇಡ. ನಿನ್ನೆ ಕಾಲೇಜಲ್ಲಿ ನಾನು ಪಾರ್ಟಿ ಮಾಡಿದ್ ನಿಜ. ಆಗ ಅಲ್ಲಿಗೆ ಯಾರೋ 4 ಜನ ಹುಡುಗಿಯರು ಬಂದಿದ್ರು. ಹುಡುಗಿಯರು ತಂಗ್ಯವ ಕೇಳಿಸ್ಕೊಂಡ್ಯಾ? ಬಹುವಚನ. ತೆಪ್ಪಗಿರ್ತೀಯಾ? ನಾನು ಥ್ಯಾಂಕ್ ಯು. ನೀನು ಹೇಳ್ಕಂದ. ಅವ್ರು ಯಾರು ಅಂತ ಗೊತ್ತಿಲ್ಲ, ಯಾಕೆ ಬಂದಿದ್ರು ಅಂತನೂ ಗೊತ್ತಿಲ್ಲ. ಅವ್ರನ್ನ ಹಿಡಿಯೋಕೆ ಹೋದಾಗ ಸಿಕ್ಕಿದ್ದೀವಿ. ಅವ್ರ ಉದ್ದೇಶದ ಬಗ್ಗೆ ನನಗೆ ಕ್ಲಾರಿಟಿ ಬೇಕಿತ್ತು. ಅದರಿಂದ ನಾಳೆ ಯಾವುದೇ ತೊಂದರೆ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಹುಡ್ಕೊಂಡು ಹೊರಟಿದ್ದೆ ಅಮ್ಮ. ಅಯ್ಯೋ ವಿಜಯ್, ನೀನು ಯಾಕೋ ಅದನ್ನ ಅಷ್ಟು ದೊಡ್ಡದು ಮಾಡ್ಕೊಂಡು ಕೂತಿದ್ಯಾ? ಅಲ್ಲಿ ಸೆಕ್ಯೂರಿಟಿ ಇದ್ದಾರೆ, ಅವ್ರು ಅದನ್ನ ನೋಡ್ಕೋತಾರೆ. ಸರಿ, ಯಾರೋ ಏನೋ ಕದಿಯೋಕೆ ಬಂದಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ. ಅವರನ್ನು ಹುಡುಕೊಂಡು ಈ ವೇಲ್ ಹಿಡ್ಕೊಂಡು ನೀನು ಬೀದಿ ಅಲಿತಾ? ಛೆ, ನೀನು ಮಿನಿಸ್ಟರ್ ಮಗ ಅನ್ನೋದನ್ನ ಮರಿಬೇಡ. ಯಾರೋ ಪೀಸಿನ ಕೇಳೋದು, ಅದು ನಿಮ್ಮ ಅಪ್ಪನ ತನಕ ಹೋಗೋದು, ಇದೆಲ್ಲ ತುಂಬಾ ಚೀಪ್ ಅನ್ಸೋದಿಲ್ವಾ? ಅದನ್ನ ಕೊಡು. ಬಿಟ್ಬಿಡು. ನನ್ನ ಮಗ ಯಾವತ್ತಿದ್ರೂ ತುಳ್ಕೊಂಡು ನಡೆಯೋನು, ಹುಡುಕೊಂಡು ಅಲಿಯೋನಲ್ಲ. ಅರ್ಥ ಆಯ್ತಾ? ಆಯ್ತಮ್ಮ, ಬಿಟ್ಟೆ. ಹಬ್ಬ, ಈಗ ನಿರಾಳಾಯ್ತು ನೋಡು. ನಾನು ನೀನ್ ಯಾವುದೋ ಹುಡುಗಿನ ಮನ್ಸಿಗೆ ಹಚ್ಕೊಂಡು ಅಲಿತಾ ಇದ್ದೆ ಅಂತ ಅಂದ್ಕೊಂಡ್ಬಿಟ್ಟೆ. ಸೇಡಿಗೆ ಬಲಿ ಹಾಕೋನಿಗೆ ಪ್ರೀತಿಗೆ ಬಲಿಯಾಗೋ ಮನ್ಸಿರಲ್ಲಮ್ಮ. That's my son. ನಾನು ಏನು ಈ ಲುಕ್ ನಂಗೆ ತುಂಬ ಇಷ್ಟ. ಕಿವಿಟ ಸಾರಿ ಮಾ, ಬಿಟ್ಟೆ ಅನ್ನೋ ಮಾತು ನಿನ್ನ ಸಮಾಧಾನಕ್ಕೋಸ್ಕರ ನಾಲ್ಗೆ ಮೇಲೆ ಬಂತಷ್ಟೆ. ನನ್ನ ಕೆನ್ನೆ ಮೇಲೆ ಹೊಡೆದವಳನ್ನ ಸುಮ್ಮನೆ ಬಿಡಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅವಳ ಕಣ್ಣು ನನ್ನ ಕಣ್ಣು ಮುಂದೆನೆ ಕಾಣ್ತಾ ಇದೆ, ಕಾಡ್ತಾ ಇದೆ. ಒಂದೇ ಒಂದ್ಸತಿ ಅವಳು ಕಂಡ್ರು ಅವಳ ಕಣ್ಣಿಡಿಯೋದು ಗ್ಯಾರಂಟಿ. ಅಷ್ಟಕ್ಕೂ ಅವಳು ಕಾಲೇಜ್ ಒಳಗಡೆ ಯಾಕೆ ಬಂದಿದ್ಲು, ಏನ್ ಮಾಡೋದಕ್ಕೆ ಬಂದಿದ್ಲು? ಛೇ, ಇದೆಲ್ಲ ನನಗೆ ಮುಖ್ಯ ಅಲ್ಲ. ನನ್ನ ಕೆನ್ನೆಗೆ ಹೊಡೆದವಳ ಲೈಫ್ಗೆ ನಾನೊಂದೇಟು ಹೊಡಿಲೇಬೇಕು. ಸದ್ಯ ಬಚಾವಾದ್ವಿ ಕಣೆ. ನಮ್ಮಪ್ಪನ ಬೈಗುಳದಿಂದನಾ? ಅಯ್ಯೋ ದೇವ್ಡ, ನಿಮ್ಮಪ್ಪ ಏನಂದ್ರು ಅಂತಾನೆ ಗೊತ್ತಾಗ್ಲಿಲ್ಲ ಕಣೆ. ವಿಜಯ್ ಗ್ಯಾಂಗ್ ಅವ್ರಿಗೆ ಬಾರ್ಸೋದನ್ನ ನೋಡಿದ್ರೆ ನೋಡಕ್ಕೆರಡು ಕಣ್ಸಾಲ್ತಿರ್ಲಿಲ್ಲ. ಶಿ ಇಸ್ ರೈಟ್, ನಿಮ್ಮಪ್ಪ ವೆರಿ ಗುಡ್ ಫೈಟ್. ಸ್ವಲ್ಪ ತೆಪ್ಪಗಿರ್ತೀರಾ? ಈಗ ಸಿಕ್ಕಿರೋ ಸಣ್ಣ ಸಮಾಧಾನ ಪರ್ಮನೆಂಟ್ ಸೊಲ್ಯೂಷನ್ ಅನ್ಕೊಂಡು ಸಂತೋಷ ಪಡಕ್ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ? ಗೀತನ್ ಮನೆ ದಾರಿಲಿ ಅವ್ನು ಮತ್ತೆ ಬರ್ತಾನಾ? ಆ ದಾರಿಗೆ ಬರಲ್ಲ, ಆದ್ರೆ ಬೇರೆ ಕಡೆ ಬರ್ಬೋದಲ್ವಾ? ಏನೇ ಹೇಳ್ತಾ ಇದ್ಯಾ? ಅಷ್ಟಕ್ಕೂ ಅವ್ನ್ ಯಾಕೆ ನಮ್ಮನ್ನ ಹುಡುಕ್ತಿದ್ದಾನೆ? ಅದು ನಿನ್ ವೇಲ್ ಹಿಡ್ಕೊಂಡು ಬೀದಿ ಅಲಿಯೋ ಬುದ್ಧಿ ಯಾಕೆ? ನಾವೇನಾದ್ರೂ ಅವನ ಅಪ್ಪನ ಮನೆಯಿಂದ ಕತ್ಕೊಂಡ್ ಬಂದಿದೀವಾ ಅಥವಾ ನೇರವಾಗಿ ಏನಾದ್ರೂ ಅವನ್ಗೆ ಅಟ್ಯಾಕ್ ಮಾಡಿದೀವಾ? ನಾನ್ ಮಾಡಿದ್ದೀನಿ. ಏನೇ ಮಾಡಿದ್ಯಾ? ಆ ವಿಜಯ್ ಕೆನ್ನೆ
ಕಿತ್ತೋಗೋ ಹಾಗೆ ಬಾರಿಸಿದ್ದೀನಿ. ನಮ್ಮಪ್ಪ ನಾಳೆಗೂ ನಾಳೆಯಿಂದ ನಿಮ್ ಮನೆ ಕಡೆ ಬರಲ್ಲ ಕಣ. ನಾನು ನೀನು ಅವಳು ನಮ್ ಮನೇಲಿ ಇರ್ಬೋದು, ಆದ್ರೆ ಗೀತಾ ಹೂ ಹಾಕಕ್ ಆಚೆ ಬರ್ಲೇಬೇಕು. ಅಷ್ಟಕ್ಕೂ ಅವನ ಕೈಯಲ್ಲಿರೋದು ಗೀತನ್ ವೇಲು. ಹುಷಾರು, ಟೇಕ್ ಕೇರ್ ಮಾ. ಲೇ ಶರು, ನೀನು ಎಷ್ಟೇ ಹುಷಾರಂದ್ರೂ ರಜೆ ಕಳೆದ ಕಾಲೇಜ್ ಓಪನ್ ಆದಾಗ ಅವ್ನು ಎದುರುಗಡೆನೇ ಇರ್ತಾನೆ ತಾನೆ. ಅದ್ರ ಮೇಲೆ CC ಕ್ಯಾಮ್ರಾದಲ್ಲಿ ಇವಳು ಆನ್ಸರ್ ಶೀಟ್ ಕದ್ದಿರೋ ಸತ್ಯ ಯಾವಾಗ ಓಪನ್ ಆಗುತ್ತೋ ಯಾರಿಗ್ ಗೊತ್ತು. ಒಟ್ನಲ್ಲಿ ನಮ್ ಕತೆ ಇದು ಯಾರು ಬರೆದ ಕತೆಯು, ನಮಗಾಗಿ ಬಂದ ವ್ಯತೆಯು. ಲೋ, ಇಲ್ಲಿ ನಿಂತ್ಕೊಂಡು ಯಾಕೋ ಟೈಮ್ ಪಾಸ್ ಮಾಡ್ತಾ ಇದ್ದೀರಾ? ಬಂದ್ರೆ ಹೋಗೋಣ. ತಪ್ಪಿಗಿರೋ ಹುಡುಗಿ ನುಡ್ತಾ ಇದ್ದಿದ್ದು ವಿಜಯ್. ಅವ್ರಮ್ಮ ಫೋನ್ ಮಾಡಿ ಕರ್ಸ್ಕೊಂಡಿದ್ದಾರೋ. ಹೂವಿಸಿ ಅನ್ನೋ ಸಬ್ಜೆಕ್ಟು ಇಷ್ಟೊತ್ತಿಗೆ ಕೊತ ಕುದೀತಾ ಇರುತ್ತೆ ಮಗ. ಆಮೇಲೆ ವಿಜಿ ಪಿತ್ತಾಗ ನೆತ್ತಿ ಏರಿದ್ರೆ ಬಾಯಿ ತಪ್ಪಿ ಒಂದ್ ಮಾತು ಅಗ್ರವಾಗಿ ಏನಾರು ಆಡ್ಬಿಟ್ರೆ ಖತಮ್, ನಾಟಕ ಬಂದ್ ಚಾಪ್ಟರ್ ಕ್ಲೋಸ್. ಈಗ ನಾವು ಸುಮ್ಮನೆ ಸೈಲೆಂಟಾಗಿ ಎಂಟ್ರಿ ಕೊಡೋಣ. ಬನ್ನಿ ಇಲ್ರೋ, ತಾಯಿ ಮಗನ ಯುದ್ಧಕ್ಕೆ ನಾವೇ ಸಾಕ್ಷಿ ಕಂಡ್ರು. ಕಮಾನ್. 100 ಸಾರಿ ಹೇಳಿದರು ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಐ ಲವ್ ಯು. ಯಾಕಮ್ಮ? ಫಸ್ಟ್ ನಾನು ನಿಲ್ಸು. ಏನಾಯ್ತಮ್ಮ? ನನಗೆ ತಲೆ ಸುತ್ತಾ ಇದೆ. ಟಿಕ್ ಟಾಕ್ ಓಕೆ. ಈಗ ಬರುತ್ತೆ ಲೈಕ್ಗಳ ಸುರಿಮಳೆ. ಅಮ್ಮ ಮಗ ಇಬ್ರು ಸಾಕತ್ತಾಗಿ ಮಾಡಿದ್ದೀರಾ. ನಿಮ್ಗೆ ಇಬ್ಬರಿಗೂ ಭವಿಷ್ಯದಲ್ಲಿ ಒಳ್ಳೆ ಫ್ಯೂಚರ್ ಇದೆ. ಕಮಾನ್ ಕಂಟಿನ್ಯೂ. ಅಮ್ಮ, ಈ ಮಗನ ಕೈಯಲ್ಲಿ ನೀನ್ ಮಗುವಾಗಿರೋದೇ ಚಂದ ಅಮ್ಮ. ನೀನು ಅಷ್ಟೆ, ಯಾವಾಗಲೂ ಇದೇ ರೀತಿ ನಗ್ನಗ್ತಾ ತುಂಟು ತಂಟೆ ಮಗು ಆಗಿರೋದು ಇನ್ನೂ ಚಂದ. ಯಾಕ್ರೋ ಹಂಗ್ ನೋಡ್ತಿದ್ದೀರಾ? ಬನ್ರೋ. ಲೋ ವಿಜಿ, ನೀನು ಸಿಟ್ಟಲ್ಲಿ ತಾಂಡವ ನೃತ್ಯ ಆಡ್ತೀಯ ಅನ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಅಮ್ಮನ ಜೊತೆ ಜಾಲಿಯಾಗಿ ಸ್ಟೆಪ್ ಆಗ್ತಾ ಇದೆಯಲ್ಲೋ. ಏನೋ ಹೇಳ್ತಿದ್ಯಾ? ಮಾಮು ಮೈ ಮರ್ತ ಅಂದ್ರೆ ಎಲ್ಲ ಮರ್ತಂಗೆ. ಈಗ ನಾವು ಆರಾಮ್. ಗಿರಿ, ಏನ್ ಮುಖ ನೋಡ್ತಿದ್ಯಾ? ಬೀಟಾಕ್ ಮಗ. ಸಿಟ್ಟು ಮರ್ತಿಲ್ಲ, ಮರೆಯೋ ಮನುಷ್ಯನು ನಾನಲ್ಲ. ಅಮ್ಮ ಅಪ್ಸೆಟ್ ಆಗ್ಬಾರ್ದು ಅಂತ ಆ ಮುಖನ ಮುಚ್ಚಿಟ್ಟೆ. ಅವಳನ್ನ ಪತ್ತೆ ಹಚ್ಚೋ ಬೇರೆ ದಾರಿ ಯಾವ್ದಾದ್ರು ಗೊತ್ತಾಯ್ತಾ? ಇನ್ಯಾವ ದಾರಿ ಇದೆ ಮಗ? ಇದ್ದದ್ದು ದೇವ್ರ ಗುಡಿ ಮನೆ ಅಡ್ರೆಸ್ಸು, ಅದು ಗಿಟ್ಲಿಲ್ಲ. ಇನ್ನು ನಿನ್ ಕೈಲಿದ್ದ ವೇಲು, ಅದು ರೂಟ್ ತೋರಿಸ್ಲಿಲ್ಲ. ಇನ್ನೇನಿದೆ? 100 ಸಾರಿ ಹೇಳಿದರು ಆಸೆ ತೀರಲ್ಲ. ಇನ್ನೇನಿದೆ? ಅವಳು ಮೊಬೈಲ್ ರಿಂಗ್ ಟೋನ್ ಇದೆಯಲ್ಲ, ಯಾವ್ದು? ವಿಜಿ, ಬೇಗ ನಿನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಕೆಳಗಡೆ ಬಾ. ನಿಮ್ಮ ಫೇವ್ರೆಟ್ ತಿಂಡಿ ಮಾಡಿದ್ದೀನಿ. ನಮ್ಮ ಮುದ್ದು ಅಮ್ಮ ನನ್ನ ಬಗ್ಗೆ ಎಷ್ಟು ಕೇರ್ ತಗೊಂತೀಯಮ್ಮ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ನಾವು ಬರ್ತೀವಿ, ನೀನು ನಡಿಯಮ್ಮ. ಸರಿ. ಇದೇ ಹಾಡಿನ ರಿಂಗ್ ಟೋನ್ ಅವಳ ಫೋನ್ದಾಗಿತ್ತು. ಒಂದು ಆ ರಿಂಗ್ ಟೋನ್, ಇನ್ನೊಂದು ವೇಲ್ ಕಟ್ಟಿದ ಆ ಮುಖದ ಕಣ್ಣು. ಆ ಹಾಡು ಈ ಕಿವಿಗೆ ಬಿದ್ರೆ, ಆ ಕಣ್ಣು ಈ ಕಣ್ಮುಂದೆ ಕಂಡ್ರೆ ಅವಳನ್ನ ಬಿಡಲ್ಲ.
ಅಕ್ಕ ನಮಸ್ಕಾರ. ಇಲ್ಲ ಅಕ್ಕ, ನಾನ್ ಮರ್ತಿಲ್ಲ. ನಾಡಿದ್ ಬೆಳಗ್ಗೆ 8 ಹಾರ ನಿಮ್ ಮನೆ ಮುಂದೆ 6 ಗಂಟೆಗಿರುತ್ತೆ. 10 ಮೊಳ ಮಲ್ಗೆ ಹೂವು, 15 ಮೊಳ ಕನಕಾಂಬ್ರ ಹೂವು, 2 ಬುಟ್ಟಿ ರೋಸ್ ಹೂವು. ಅಷ್ಟೇ ಅಲ್ವಾ ಅಕ್ಕ? ಹಾ ಅಕ್ಕ, ಖಂಡಿತ ಮಿಸ್ ಆಗಲ್ಲ. ನನಗ್ ಜವಾಬ್ದಾರಿ ಕೊಟ್ಮೇಲೆ ನಿಮ್ಮನೆ ಫಂಕ್ಷನ್ ನಮ್ಮನೆ ಫಂಕ್ಷನ್ ಇದ್ದಂಗಲ್ವಾ ಅಕ್ಕ? ಸರಿ ಅಕ್ಕ. ಇದೆಲ್ಲ ಬೇಕಾ? ಅಪ್ಪ, ಹೂವಿನ ಆರ್ಡರ್. ನಿನ್ನ ಆರ್ಡರ್ ಮನೆ ಹಾಳಾಗೋಗ. ನಾನ್ ಬರ್ಕೊಳ್ತಾ ಇರೋದು ನಿನ್ನ ಆರ್ಡರ್ ಬಗ್ಗೆ ಅಲ್ಲ ಕಣೆ, ನಿನ್ ಫೋನ್ ರಿಂಗ್ ಟೋನ್ ಬಗ್ಗೆ. ಅಮ್ಮ ಅಮ್ಮ ಐ ಲವ್ ಯು ಅಂತೆ. ಬೇರೆ ಯಾವ್ದು ಸಿಗ್ಲಿಲ್ವಾ ನಿನಗೆ? ಬೆಳೆಸೋದಕ್ಕಪ್ಪ, ಓದಿಸೋದಕ್ಕಪ್ಪ, ಮನೆ ಕಷ್ಟ ಸುಖಗಳಿಗೆ ಬೆವ್ರು ಸುಡ್ಸೋನಪ್ಪ. ನಿನ್ ಫೋನ್ ರಿಂಗ್ ಟೋನ್ ಮಾತ್ರ ಅಮ್ಮ ಅಮ್ಮ ಐ ಲವ್ ಯು ಅಂತೆ. ಲೇ, ಇದೇ ಜಾಗದಲ್ಲಿ ಒಬ್ಬ ಗಂಡು ಮಗ ಇದ್ದಿದ್ರೆ ಅವನ್ ಫೋನ್ ರಿಂಗ್ ಟೋನ್ ಏನಿರ್ತಿತ್ತು ಗೊತ್ತೇನೆ? ಅಪ್ಪ ಅಪ್ಪ ನಂಗೆ ನೀನು ಬೇಕಪ್ಪ ಅಂತ. ಇದೇ ವಾಸ್ತವ, ಇದೇ ಸತ್ಯ, ಇದೇ ಪ್ರೀತಿ. ಅಮ್ಮಂದಿರಿಗೆ 9 ತಿಂಗಳು ಮಾತ್ರ ನೋವು. ಬಾಣಂತನ ಬಸ್ರತನ ಅನ್ಕೊಂಡು ಆಳು ಮೂಳು ಮೇಯ್ಕೊಂಡು ಮೈ ಊದಿಸ್ಕೊಂಡು ಓಡಾಡ್ತಾ ಇರ್ತಾರೆ. ಏನೋ ಹೆರಿಗೆ ಟೈಮಲ್ಲಿ ಒಂಚೂರು ಆ ಹೂ ಅಂತ ನೋವು ಅನುಭವಿಸ್ತಾ ಇರ್ತಾರೆ. ಜೀವನ ಪೂರ್ತಿ ಕಷ್ಟಪಡೋ ಜೀವ ಅಂದ್ರೆ ಅಪ್ಪ ಅಪ್ಪ ಅಪ್ಪ. ಅದನ್ನ ಗುರುತಿಸೋ ಯೋಗ್ಯತೆ ಇರೋದು ಈ ದ್ರಾಬೆ ಗೂಬೆಗಳಿಗಲ್ಲ, ಗಂಡು ಮಕ್ಕಳಿಗೆ ಮಾತ್ರ. ಏ ಸುಶೀಲಾ, ಅದಕ್ಕೆ ಹೇಳೋದು ಕಣೆ, ಗಂಡು ಮಕ್ಕಳಿದ್ರೆ ಚಂದ ಅಂತ. ನಿನಗೆ ಹೇಳಿ ಏನು ಪ್ರಯೋಜನ? ಆಪರೇಷನ್ ಮಾಡಿಸ್ಕೊಂಡು ಮಕ್ಕಳಾಗೋದಕ್ಕೂ ಇತಿಶ್ರೀ ಹಾರ್ ಕೂತಿದ್ಯಾ. ಒಟ್ಟಾರೆ ನನ್ನ ಮಾತಿನ ತಾತ್ಪರ್ಯ ಇಷ್ಟೇ: ಗಂಡು ಅಂದ್ರೆ ಲಾಭ, ಹೆಣ್ಣು ಅಂದ್ರೆ ನಷ್ಟ. ಅಯ್ಯೋ, ವಿಜಿ, ಯಾಕೋ ಈ ಸೀರಿಯಸ್ ಆಗಿದ್ಯಾ? ಇವತ್ ಪಯಣ ಯಾ ಕಡೆ? ನಿನ್ನೆ ಯಾವ ಜಾಗದಲ್ಲಿ ಹುಡ್ಕೋದ್ ಬಿಟ್ರೋ ಅದೇ ಜಾಗದಲ್ಲಿ ಹುಡುಕಾಟ ಶುರು. ಪೆಟ್ ಬಿದ್ದ ಕಡೆ ಮತ್ತೆ ಹೋಗ್ತಿದೀವಾ? ಏನಂದ? ಏನಿಲ್ಲ ಮಗ, ನೀ ಹೇಳಿದೆ ಡನ್ ಡನ ಡನ ಡನ್. ಏ ಬೇಗ ಓಡ್ಸು. ಸಿಟಿ ಎಲ್ಲ ಸಿಟಿ ಮಾರ್ಕೆಟ್ ಸರ್ಕಲ್ ಅಲ್ಲಿ ಕಾಯ್ತಾ ಇರ್ತೀನಿ ಅಂತ ಹೇಳಿದ್ದ ಮಗ. ಏ ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ಕಾಯ್ತಾ ಇದ್ದಾನೆ, ಶಬ್ರಿ ತರ ಕಾಯ್ತಾ ಇದ್ದಾನೆ, ನೋಡು ಮಗ. ಏ ಮಾಮು. ಆಯ್ ಮಮ್ಮ, ಒಡೆ ಕೈಯೇ. ಏನ್ ಮಮ್ಮ, ಯಾಕೆ ಮಮ್ಮ ಸಪ್ಗಿದ್ಯಾ? ಏ ಮಾಮು, ಹುಡ್ಕ ಗೇಮ್ ಶುರು ಅಂತೆ. ಹುಡ್ಕೋ ಗೇಮು ಅಂದ್ರೆ? ಮೊದ್ಲು ಜೀಪ್ ಒಳಗಡೆ ಎಗರ್ಕೊಳ್ಳೋ, ಮಿಕ್ಕಿದ್ದೆಲ್ಲ ಆಮೇಲೆ. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವಿ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು ಅಮ್ಮ. ಆಂಟಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೆನ್ನೆ ಕೊಟ್ಟಿದ್ ಹೂವು ನೀವ್ ಚೆನ್ನಾಗೇ ಕೊಟ್ಟಿಲ್ಲ, ಎಲ್ಲ ಒಣಗೋಗಿತ್ತು. ನಾನ್ ವರ್ತನೆಗ್ ಹಾಕೋರು ಬೈತಾರ ನಾನ್ ಹೀಗ್ ಕೊಟ್ರೆ. ಕ್ಲೀನಾಗಿ ತಗೊಂಡೋಗಿ ಇಟ್ಕೋಬೇಕು ತಾನೆ. ನಾನ್ ದುಡ್ಡು ಕೊಡ್ತೀನಿ, ನೀವ್ ಹೂವ ಕೊಡೋಕೇನು? ಗೀತಾ ನೋಡ್ ಗೀತಾ, ಫೋನ್ ಬಡ್ಕೋತೈತೆ. ಅದಕ್ಕೇನ್ ಕೆಲ್ಸ ಆಂಟಿ, ದಿನಾ ಬಡ್ಕೊಳ್ತಾ ಇರತ್ತೆ. ಗೀತಾ ನೋಡ್ ಗೀತಾ, ಯಾವ್ದೋ ಇಂಪಾರ್ಟೆಂಟ್ ಕಾಲೋ ಏನೋ. 1 ನಿಮಿಷ ಆಂಟಿ. ಹಲೋ. ಹಾ ಅಕ್ಕ, ನೀವ್ 5 ಹಾರ ಹೇಳಿದ್ರಿ, ನಾನ್ 8 ಹಾರ ತಗೊಂಡಿದ್ದೀನಿ. ಕನಕಾಂಬ್ರ ಹೂವ ಬೇಡ ಅಲ್ವಾ? ಹಾ ಅಕ್ಕ, ಸರಿ ಅಕ್ಕ, ಬಾಯ್. ಅಕ್ಕ ಬರ್ತೀನಿ ಅಕ್ಕ.
ಏನ್ ಮಗ ಜೀಪ್ ನಿಲ್ಸೋಕ್ಕಿಂತ ಮುಂಚೆ ದಬಾರ ಅಂತ ಹಾರ್ಬಿಟ್ಟೆಲ್ವೋ. ನಮ್ಗೆ ಗಾಬರಿಲಿ ಹೃದಯ ಬಾಯಿಗೆ ಬಂದು ಹಾಯ್ ಅಂತು. ಏನಾದ್ರೂ ಆಗಿದ್ರೆ? ಆಗ್ಬೇಕಾಗಿರೋದು ಆಗಿದೆ, ಸಿಗಬೇಕಾಗಿರೋದು ಇಲ್ಲಿದೆ. ಕಪಾಳ ಕೊಡ್ದೋಳ. ಅವಳ್ದು ಅಂದ್ಮೇಲೆ ಅರ್ಥ ಮಾಡ್ಕೊಂಡು ಸಾಯಿರೋ. ಪದೇ ಪದೇ ಅವಳು ಮಾಡಿದ ಕೆಲ್ಸನ ಯಾಕೆ ಜ್ಞಾಪಿಸ್ತೀರಾ? ಆಯ್ತು ಮಗ, ಅವಳು ಇಲ್ಲೇ ಇದ್ದಾಳೆ ಅಂದ್ಮೇಲೆ ಮುಗೀತು ಕತೆ. ನಡಿಯೋ ಹೋಗೋಣ. ಇದು ಮಂಡಿ ಕಣೋ. ಓ ಹಂಗೆ. ಫಸ್ಟ್ ಆಫ್ ಆಲ್ ನಿನ್ಗೆ ಹೂ ಕಂಡ್ರೇನೆ ಆಗಲ್ಲ. ಅವಳು ಇಲ್ಲೇ ಇದ್ದಾಳೆ, ನೀನ್ ಹಿಡಿಯಕ್ ಚಾನ್ಸೇ ಇಲ್ಲ. ಸೊ ವಾಪಸ್ ಹೋಗೋಣ ಮಗ. ನೆವರ್. ನನಗಾಗದೆ ಇರೋ ಲಿಸ್ಟಲ್ಲಿ ಹೂ ಮೊದ್ಲು ಅನ್ಕೊಂಡಿದ್ದೆ, ಆದ್ರೆ ಅವಳು ಮೊದ್ಲು. ಸೊ ಅಕ್ಕ ಹೆಂಗೆ ರೋಸುವ? 1/4 kg 50. ಅಕ್ಕ ಏನಿವ ಜಾಸ್ತಿ ಹೇಳ್ತಾ ಇದ್ದೀರಾ? ಲೋ ವಿಜಯ್, ನೀನ್ ಅವಳ ಮುಖ ನೋಡಿಲ್ಲ, ಕೇಳಿರೋದು ರಿಂಗ್ ಟೋನ್ ಮಾತ್ರ. ಆದ್ರೆ ಈಗ ನೋಡಿದ್ರೆ ಇವಳಲ್ಲ ಅವಳಲ್ಲ ಅಂತ ಹೋಗ್ತಾನೆ ಇದ್ಯಾ. ನಿನ್ಗೆ ಇವಳೆ ಅಂತ ಹೇಗ್ ಗೊತ್ತಾಗುತ್ತೆ? ಅವತ್ತು ಅವಳು ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ಲು ತಾನೆ. ಕಣ್ಣು, ಅವಳು 2 ಕಣ್ಣು ನಾನು ಸ್ಪಷ್ಟವಾಗಿ ನೋಡಿದ್ದೀನಿ. ಕಣ್ಣು ಮುಚ್ಚಿದ್ರು ಅವಳ ಕಣ್ಣೆ ನನ್ನ ಕಣ್ಮುಂದೆ ಕಾಣಿಸುತ್ತೆ. ಆ ಕಣ್ಣು, ಅದು ನೋಡ್ಕೊಂಡೆ ನಾನು ಇಲ್ಲಿ ಗಂಟ ಬಂದಿರೋದು. ನೀನು ಏನೇ ಹೇಳು ತಂಗೆವ್ವ, ಈ ವಿಜಯ್ ವಿಷಯದಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದ್ಯಪ್ಪ. ಹಲೋ, ಎಕ್ಸ್ಕ್ಯೂಸ್ ಮೀ, ಮುಂದೆನಾ ನನಗೆ ನನ್ನ ಲೆಕ್ಕಕ್ಕೆ ಇಲ್ಲ ಅಲ್ಲ. ವೆರಿ ಗುಡ್, ಕೀಪ್ ಇಟ್ ಅಪ್. ತಂಗೆವ್ವ, ಆ ವಿಷಯ ಬಿಟ್ಟು ಹಾಕೋಣ. ಈ ತಪ್ಪು ಅನ್ನೋದು ಅಪ್ಪಿತಪ್ಪಿ ಆಗೋಯ್ತಾ ಅಥವಾ ನಿನ್ನ ಕಣ್ಣ ಮುಂದಿಂದ ತಪ್ಪಿಸಿಕೊಂಡು ಹೋಯ್ತಾ? ಟೆನ್ಷನ್ ಅನ್ನೋದು ಕಾಡೋದು ನಮ್ಮ ಕಣ್ಣು ಮುಂದೆ ಇರೋ ವಿಚಾರ ನಮಗೆ ಸರಿಯಾಗಿ ಕಾಣಿಸ್ದೇ ಇರುವಾಗ ಮಾತ್ರ. ಅದು ನಾನು ನೋಡ್ತಾ ಇದ್ದೀನಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಏನು? ನೀನು ಬರೀ ನೋಡ್ತಾ ಇದೀಯಾ, ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಗುರೂಜಿ ಏನಂತ ಹೇಳಿದ್ರು? ಒಂದು ಹುಡುಗಿ ಬೇಲಿ ದಾಟಿ ಬಂದಿದ್ದಾಳೆ, ಅವಳು ತೊಂದರೆ ಕೊಡೋಳಾಗಿರ್ತಾಳೆ ಅಂತ. ಆ ಹೆಣ್ಣು ಬಂದೇ ಬರ್ತಾಳೆ ಅಂತ ನೀನ್ ಹೇಳಿದ್ದು ಯಾವ್ದ್ರಿಂದ? ನೋಡ್ ದಿಸ್ ಪಾಯಿಂಟ್ ಯುವರ್ ಮಿಸಸ್ ತಂಗ್ಯವ್ವ. ವಿಜಯ ತಂದ ವೇಲು, ಆ ವೇಲು ತನ್ನ ಗೋಲು ಅಂತ ವಿಜಯ ಮಾಡಿದ ನಿರ್ಧಾರ. ಸೊ ಆ ಮುಖಾಂತರ ನನ್ನ ತೊಂದರೆ ಈ ಮನೆಗೆ ಪ್ರವೇಶ ಮಾಡ್ತಾ ಇದೆ ಅನ್ನೋ ಅನುಮಾನನ ವ್ಯಕ್ತಪಡಿಸ್ತಿದೆ ಅಲ್ವಾ? ಎಕ್ಸಾಕ್ಟ್ಲಿ ರೈಟ್. ರಾಂಗ್. ಅಕಸ್ಮಾತ್ ಅಂತ ಒಂದು ಹೆಣ್ಣು ಬಂದ್ರು ಅದ್ರ ನಿವಾರಣೆ ಎಷ್ಟು ಸುಲಭ ಅಂತ ಈಗ ತಿಳಿತು ತಾನೆ. ಹಾಗೆ ಆ ವೇಲ್ ವಿಷಯ ಬಿಟ್ಬಿಡು ಅಂತ ನಾನು ಹೇಳಿದ್ದು ಒಂದೇ ಒಂದು ಮಾತಿಗೆ ಪಟ್ ಅಂತ ಬಿಟ್ಬಿಟ್ಟ. ಓ ಹಂಗೆ. ಅದು ನನ್ನ ಮಾತಿಗೆ ವಿಜಯ್ ಕೊಡೋ ಮರ್ಯಾದೆ, ಗೌರವ. ಅದರಿಂದ ನೀನ್ ಅರ್ಥ ಮಾಡ್ಕೋಬೇಕಾಗಿರೋದು ಏನು? ಏನು? ವಿಜಯ್ ನಮ್ಮ ಪಾಲಿನ ಟೆನ್ಷನ್ ಅಲ್ಲ, ಟೆನ್ಷನ್ ತರೋದೂ ಇಲ್ಲ. ಅವನು ಯಾವ ಹುಡುಗಿ ಹಿಂದೆನೂ ಹೋಗಲ್ಲ. ಅವಳೇ ಬರ್ರೋ.
ಯಾರ್ರಿ ನೀವು ಒಂದ್ ಹುಡುಗಿ ಕೈ ಹಿಡ್ಕೊಂಡಿದ್ದೀರ ಹೇಳಿತಿರಲ್ಲ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ನಮಸ್ಕಾರ ಸರ್. ಮಗಳೇ, ಇವ್ರು ಯಾರು ಅನ್ಕೊಂಡೆ? ನಮ್ಮ ಮಿನಿಸ್ಟ್ರು ಮಗ. ಮಾರ್ಕೆಟ್ ಸ್ಥಿತಿಗತಿ ವಿಚಾರಿಸಕ್ ಬಂದಿದ್ದಾರೆ ಅನ್ಸುತ್ತೆ ಅಲ್ವೇ ಸರ್? ಸರ್, ನಮ್ಮ ಮಗಳಿಗೆ ಅವಾಗ ತಲೆ ಸುತ್ತು ಬರುತ್ತೆ ಸರ್. ಈಗಲೂ ತಲೆ ಸುತ್ತು ಬಂತು ಅನ್ಸುತ್ತೆ. ಅದಕ್ಕೆ ಕೈ ಹಿಡಿದು ಈ ಕಡೆ ನಿಲ್ಸಿದ್ರ ಸರ್. ಎಲ್ಲ ನಿಮ್ಮ ಅಪ್ಪಂದೇ ಗುಣ ಸರ್. ಜನ ಸೇವೆ, ಜನಾರ್ದನ ಸೇವೆ ಅನ್ನೋ ಫ್ಯಾಮಿಲಿಯಿಂದ ಬಂದಾರಲ್ವಾ ಸರ್. ನಿಮ್ಮ ಸೇವೆ ಮುಂದುವರೆಯಲಿ ಸರ್. ತುಂಬ ಉಪಕಾರ ಆಯಿತು. ಬರ್ತೀವಿ. ಬಾ ಮಗಳೇ, ಹೋಗೋಣ.